ಕ್ಷಣ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಮಾರ್ಚ್ 22ರಿಂದ 28ರವರೆಗೆ ಆನಂದದ ಅನುಭೂತಿ ಕಾರ್ಯಕ್ರಮ. ಮನಸ್ಸಿನ ನೆಮ್ಮದಿ, ಶಾಂತಿಗಾಗಿ ಪ್ರಾಣಾಯಾಮ, ಧ್ಯಾನ, ಯೋಗ ಸೇರಿ ಸುದರ್ಶನ ಕ್ರಿಯೆ ಆಧಾರಿತ ಶಿಬಿರ. ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರಕ್ಕೆ ಮಂತ್ರಾಲಯದ ರಾಘವೇಂದ್ರ ಮಠದ ಗಣ್ಯರ ಭೇಟಿ. ಶ್ರೀಮಠದ ದಿವಾನರಾದ ಶ್ರೀ ಸುಧೀಂದ್ರ ಆಚಾರ್ಯರು, ರೀಜನಲ್ ಆಫೀಸ್ನ ಮುಖ್ಯಸ್ಥರಾದ ಶ್ರೀ ಗೌತಮ್ ಆಚಾರ್ಯರು ಭೇಟಿ. ಪೂಜೆ, ಆಶೀರ್ವಚನ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಕೆಂಪಮ್ಮದೇವಿ, ಕೊಲ್ಲಾಪುರದಮ್ಮದೇವಿಯವರ ಜಾತ್ರಾ ಮಹೋತ್ಸವ. ಹರಕೆ ಹೊತ್ತ ಮಹಿಳೆಯರಿಂದ ತಂಬಿಟ್ಟಿನ ಆರತಿ, ಹಸಿರು ಬಂಡಿ ಉತ್ಸವ, ಕೆಂಡಕೊಂಡೋತ್ಸವ. ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಭಾಗಿ. ಹಾಗೂ ಉತ್ತಮ ಮಳೆ ಬೆಳೆಗಾಗಿ ರೈತರಿಂದ ಪ್ರಾರ್ಥನೆ. ಯುಗಾದಿ ವೈಭವದ ಹೊನ್ನಾರು ಕಟ್ಟಿ ಪೂಜೆ. ತಾಲೂಕಿನ ಚನ್ನೇನಹಳ್ಳಿ ಗ್ರಾಮಸ್ಥರು ಹೊನ್ನಾರು ಕಟ್ಟಿ ಸಂಭ್ರಮ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಚನ್ನರಾಯಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಚನ್ನರಾಯಪಟ್ಟಣದಲ್ಲಿ ಮಾರ್ಚ್ 22ರಿಂದ 28ರವರೆಗೆ 6 ದಿನಗಳ ಕಾಲ ಆನಂದದ ಅನುಭೂತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ನ ಹಿರಿಯ ಸದಸ್ಯರಾದ ರಮೇಶ್ ಜಲಿಹಾಲ್ ಅವರು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಈ ಶಿಬಿರವು ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಸುದರ್ಶನ ಕ್ರಿಯೆ ಆಧಾರಿತ ವಿನೂತನ ಕಾರ್ಯಕ್ರಮವಾಗಿದ್ದು ದಿನಕ್ಕೆ 3 ಬ್ಯಾಚ್ಗಳಲ್ಲಿ ನಡೆಯಲಿದೆ. ಮೊದಲ ಬ್ಯಾಚ್ ಬೆಳಗ್ಗೆ 6ರಿಂದ 8:30ರವರೆಗೆ, ಎರಡನೇ ಬ್ಯಾಚ್ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಮೂರನೇ ಬ್ಯಾಚ್ ಸಂಜೆ 6ರಿಂದ 8:30ರವರೆಗೆ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಒಂದು ಬ್ಯಾಚ್ನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಈ ಕಾರ್ಯಕ್ರಮವು ಈಗಾಗಲೇ 190 ದೇಶಗಳಲ್ಲಿ ಕೋಟ್ಯಾಂತರ ಜನರಿಗೆ ಒತ್ತಡ ಮುಕ್ತ ಮನಸ್ಸು ಮತ್ತು ಆರೋಗ್ಯ ಸುಧಾರಣೆಗೆ ನೆರವಾಗಿರುವುದಾಗಿ ತಿಳಿಸಿದರು. 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮುಕ್ತ ಅವಕಾಶ, ಜ್ಞಾನ ಮತ್ತು ಮನಸ್ಸಿನ ಸ್ಥಿತಿಯ ಬಗ್ಗೆ ಪರಿಚಯ, ಒತ್ತಡ ನಿಭಾಯಿಸಲು ಪ್ರಾಯೋಗಿಕ ತಂತ್ರಜ್ಞಾನ, ಉತ್ತಮ ಆರೋಗ್ಯ, ಕಾರ್ಯಕ್ಷಮತೆ ಹಾಗೂ ಸಾಮರ್ಥ್ಯ ಹೆಚ್ಚಿಸುವುದಾಗಿ ವಿಶೇಷವಾದ ಕ್ರಿಯೆ ಕಲಿಯಲು ಉಲ್ಲಾಸಭರಿತ ಶಿಬಿರ ಇದಾಗಿದೆ ಎಂದ ಅವರು, ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಶಿಬಿರದಲ್ಲಿ ಪಾಲ್ಗೊಳ್ಳಲು ದೂರವಾಣಿ ಸಂಖ್ಯೆ 8197637800 9482419671 ಹಾಗೂ 8050301298 ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಸಿಆರ್ ಪರಮೇಶ್ ಕ್ರಿಯೆ ಅಭ್ಯಾಸದ ನಂತರ ತಮ್ಮ ಆರೋಗ್ಯದಲ್ಲಿ ಕಂಡುಬಂದ ಸಕಾರಾತ್ಮಕ ಬದಲಾವಣೆಗಳನ್ನು ವಿವರಿಸಿದರು. ಆರ್ಟ್ ಆಫ್ ಲಿವಿಂಗ್ ಶಿಕ್ಷಣ ಸಮಿತಿ ಹಿರಿಯ ಶಿಕ್ಷಕಿ ಗೀತಾ ಜಲಾಲ್ ಸುದರ್ಶನ ಕ್ರಿಯೆಯಿಂದ ವೈಯಕ್ತಿಕ ಜೀವನದಲ್ಲಿ ಉಂಟಾದ ಶಾಂತಿ ಹಾಗೂ ಸಮತೋಲನದ ಬಗ್ಗೆ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಸದಸ್ಯೆ ನಿರ್ಮಲಾ, ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಲಯನ್ ಗಿರೀಶ್, ಕಾರ್ಯದರ್ಶಿ ಗೋವಿಂದ ರಾಜು, ಆರ್ಎಸ್ಎಸ್ ಮುಖ್ಯಸ್ಥರಾದ ಗಜಾನನ ಮನೋಹರ್ ಭಾಗವಹಿಸಿದರು. ಈ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನೀವು ಕೇಳಿದ್ದೀರಾ, ಗುರುದೇವ್ ಶ್ರೀ ರವಿಶಂಕರ್ ಜಿ ಅವರ ಸಂಸ್ಥೆ. ಈ ಸಂಸ್ಥೆ ಈಗ ಶುರುವಾಗಿ ಈಗ 45 ವರ್ಷ ತುಂಬ್ತಾ ಇದೆ. ಆಮೇಲೆ ಗುರುಗಳಿಗೆ 70 ವರ್ಷ ಆಗ್ತಾ ಇದೆ. ಈ 13ನೇ ಮೇಗೆ ಗುರುಗಳ 70 ವರ್ಷ ಆಗುತ್ತೆ. ಈ 45 ವರ್ಷಗಳಿಂದ ಗುರುಗಳು ಮತ್ತು ನಾವೆಲ್ಲ ಅವರ ಅನುಗ್ರಹದಿಂದ ಇವತ್ತಿನ ದಿವಸ 190 ದೇಶಗಳಲ್ಲಿ ನಮ್ಮ ಸಂಸ್ಥೆಯ ಪ್ರೆಸೆನ್ಸ್ ಇದೆ. ಎಲ್ಲ ಕಡೆ ಜನರಿಗೆ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸಿಗಲಿ ಅಂತ ಸುದರ್ಶನ ಕ್ರಿಯೆ ಅಂತ ಒಂದು ಉಸಿರಾಡೋ ಪ್ರಕ್ರಿಯೆಯನ್ನು ಅದನ್ನು ಒಂದು ಕೋರ್ಸ್ ಮೂಲಕ 6 ದಿವಸದ ಮೂಲಕ ನಾವು ಜನರಿಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ತುಂಬ ನಮ್ಮ ಕಾರ್ಯಕ್ರಮಗಳಿದೆ. ಸಹಜ ಸಮಾಧಿ ಧ್ಯಾನ ಯೋಗ ಅಂತ ಇದೆ, ಮತ್ತು ಸೈಲೆನ್ಸ್ ಪ್ರೋಗ್ರಾಮ್ ಅಂತೀವಿ. ಆವಾಗ ಪೂರ್ತಿ ನಿಶಬ್ದತೆಯಿಂದ 4 ದಿವಸ ಒಂದು ಮಾತಾಡ್ದೇನೆ ಧ್ಯಾನದ ಮೂಲಕ ಆಳವಾಗಿ ನಮ್ಮ ಒಳಗೆ ನಾವು ಎಷ್ಟು ತಿಳ್ಕೊಬೋದು. ಈ ಥರ ತುಂಬ ಕಾರ್ಯಕ್ರಮಗಳಿದೆ. YLDP ಅಂತಾರೆ, ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದೆ. ಆಮೇಲೆ ನಮ್ಮ ಸರ್ವಿಸ್ ಪ್ರಾಜೆಕ್ಟ್ಸ್ ತುಂಬ ಇದೆ. ನದಿಗಳ ಪುನರ್ರಚನೆ ಅಂತ ಇಟ್ಕೊಳ್ಳಿ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಯುವಕರಿಗೆ ಇವತ್ತಿನ ದಿವಸ ಜಾಬ್ ಒಂದು ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸ್ಕಿಲ್ ಇಲ್ಲ. ಬರೀ ಒಂದು ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, ಅವರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಅದೆಲ್ಲ ಹಮ್ಮಿಕೊಳ್ತೀವಿ. ಈ
45ನೇ ವರ್ಷ ಆಗ್ತಿರೋದ್ರಿಂದ ನಾವೆಲ್ಲರೀಗ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ KDP ಅಂತ ಇದರಲ್ಲಿ ನಾವೀಗ ಚನ್ನರಾಯಪಟ್ಟಣದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಶುರು ಮಾಡ್ಕೊತಾ ಇದ್ದೀವಿ. ಇದೇ ತಿಂಗಳು 23ರಿಂದ 28 ನಮ್ಮ ಮನೋಹರ್ ಸರ್ ಗಿರಿ ಸರ್ ನಮಗೆ ತುಂಬ ಸಹಾಯ ಮಾಡಿದ್ರು. ಇಲ್ಲೇ ಗಣೇಶ ಪೆಂಡಾಲಲ್ಲೇ ನಮ್ಮದು 6 ದಿವಸ ಕಾರ್ಯಕ್ರಮ ಇದೆ. ಬೆಳಿಗ್ಗೆ 6ರಿಂದ 8:30, ಮಧ್ಯಾಹ್ನ 11ರಿಂದ 1:30 ಮತ್ತು ಸಾಯಂಕಾಲ 6ರಿಂದ 8:30. 6 ದಿವಸ ಈ ಕಾರ್ಯಕ್ರಮ ಇದೆ. ಅದೆಲ್ಲ ಡೀಟೇಲ್ಸು ನಿಮಗೆ ಅದರಲ್ಲಿ ನಾವೆಲ್ಲ ರಿಪೋರ್ಟ್ ಪ್ರೆಸ್ ರಿಲೀಸಲ್ಲಿ ನಾವು ಕೊಟ್ಟಿದ್ದೀವಿ. ನಮ್ಮದೇನು ರಿಕ್ವೆಸ್ಟ್ ಅಂದ್ರೆ ಎಲ್ಲರೂ ಬಂದು ಈ ಕೋರ್ಸನ್ನು ಮಾಡಿ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇದೆ. ಕೋರ್ಸ್ ಮಾಡಿ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಆರ್ಟ್ ಆಫ್ ಲಿವಿಂಗ್ ತಾವೆಲ್ಲ ಕೇಳಿದಿರಿ. ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಾನು ಕಳೆದ 5 ವರ್ಷದಿಂದ ನಾನು ಅದರಲ್ಲಿ ಭಾಗವಹಿಸ್ಕೊಂಡು ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಸುದರ್ಶನ ಕ್ರಿಯೆ ಅಂತ ಫಸ್ಟ್ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸಾಮಾನ್ಯವಾಗಿ ಇಷ್ಟೇ, ನಾವು ಮನುಷ್ಯನ ಮೇಲೆ ದೈಹಿಕವಾಗಿ ಆರೋಗ್ಯವಾಗಿರೋಕ್ಕೆ ವಾಕ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಹಲವಾರು ರೀತಿ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಆದರೆ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಸುದರ್ಶನ ಕ್ರಿಯೆ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಅಳವಡಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಅದೇನಪ್ಪ ಅಂತ ಹೇಳಿದರೆ, ಸಂಪೂರ್ಣವಾಗಿ ಉಸಿರಾಟದ ಪ್ರಕ್ರಿಯೆಗಳು. ನಾವು ಮನುಷ್ಯ ಅಂತಂದಮೇಲೆ ಉಸಿರಾಟ ಮಾಡ್ತಾ ಇದ್ದೀವಿ. ಉಸಿರಾಟ ಇದ್ದರೆ ಮನುಷ್ಯ ಬದುಕಿರ್ತಾನೆ. ಆದರೆ ಎಷ್ಟು ಮಟ್ಟಿಗೆ ಉಸಿರಾಟ ಮಾಡ್ತಾ ಇದ್ದೀವಿ? ಉಸಿರಾಟದಲ್ಲಿ ಹಲವಾರು ವಿಧಗಳಿದ್ದಾವೆ. ಉಸಿರಾಟದಲ್ಲಿ ನಾವು ಎಷ್ಟು ಪ್ರಯೋಜನ ಪಡ್ಕೋಬೋದು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಗುರುಗಳು ಪಠ್ಯಕ್ರಮ ಸಿದ್ಧಪಡಿಸಿದ್ದಾರೆ. ಆ ಪಠ್ಯಕ್ರಮದಂತೆ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಸಾಕಷ್ಟು ನಮಗೆ ಒತ್ತಡದ ಮುಕ್ತಿ ಸಿಗ್ತದೆ, ರೋಗಮುಕ್ತ ಜೀವನ ಸಿಗ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಆರ್ಟ್ ಆಫ್ ಲಿವಿಂಗ್ 5 ವರ್ಷ ಸಂಪೂರ್ಣ ಮಾಡಿದ್ಮೇಲೆ ಒಂದು ಸುವರ್ಣಾವಕಾಶ, ಗುರುಗಳು ನಮಗೆ ದರ್ಶನ ಕೊಟ್ಟರು. ಅದರ ಭೇಟಿಯಾದಾಗ ಅವರು ಒಂದೇ ಮಾತು ಹೇಳಿದರು, ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮನ ಹಿಂದೆ ಮಾಡಿದ್ದೀವಿ, ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗಿ ಅನ್ನೋ ಒಂದು ನಮಗೆ ಸಂಕಲ್ಪ ಕೊಟ್ಟರು. ಆ ಒಂದು ದಿಸೆಯಲ್ಲಿ ನಾವು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮೊದಲನೇದಾಗಿ ಅರಸೀಕೆರೆಯಲ್ಲಿ ನಾವು ಈ ಒಂದು ಆನಂದ ಅನುಭೂತಿ ಶಿಬಿರನ ಮಾಡಿದ್ವಿ. ಅಲ್ಲೂ ಕೂಡ ಯಶಸ್ವಿಯಾಗಿ ಸುಮಾರು 35-50 ಜನಕ್ಕೆ ನಾವು ಸುದರ್ಶನ ಕ್ರಿಯೆಯನ್ನು ಕಲಿಸ್ಕೊಟ್ಟಿದ್ದೀವಿ. ಮುಂದುವರೆದ ಭಾಗವಾಗಿ ಕಳೆದ 2 ವಾರದ ಹಿಂದೆ ಹಾಸನ ನಗರದಲ್ಲಿ ಕೂಡ ನಾವು ಈ ಒಂದು ಆನಂದ ಅನುಭೂತಿ ಶಿಬಿರವನ್ನು. ಆದರೆ ಮಾನಸಿಕ ಆರೋಗ್ಯ ಚೆನ್ನಾಗಿರಲ್ಲ. ಸ್ವಲ್ಪ ಜನಕ್ಕೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಆರೋಗ್ಯ ಚೆನ್ನಾಗಿರಲ್ಲ. ಇದನ್ನೆರಡನ್ನು ಸಮ್ಮಿಲನ ಮಾಡಿ ಸಮಸ್ಥಿತಿಗೆ ತರುವಂಥದ್ದು ನಿಮಗೆ ಸುಲಭದಲ್ಲಿ ಹೇಳೋದಾದರೆ ಈ ಸುದರ್ಶನ ಕ್ರಿಯೆ ಅಂತ ಹೇಳ್ಬೋದು. ಸುದರ್ಶನ ಕ್ರಿಯೆಯನ್ನು ನಿರಂತರವಾಗಿ ಮಾಡಿದ್ರೆ, ಯಾಕಂದರೆ ನಾನು ಸುದರ್ಶನ ಕ್ರಿಯೆಗೆ ಪಾಲ್ಗೊಂಡು ಒಂದು 22 ವರ್ಷ, 22-23 ವರ್ಷ ಆಯಿತು. 1000ಕ್ಕಿಂತ ಹೆಚ್ಚು ಜನ ಇಲ್ಲಿ ಚನ್ನಪಟ್ಟಣದಲ್ಲೇ ಆ ಸುದರ್ಶನ ಕ್ರಿಯೆಯಲ್ಲೇ ಭಾಗವಹಿಸಿದ್ದಾರೆ. ಅವರಲ್ಲಿ ತುಂಬ ಜನ ಇವತ್ತಿಗೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಬ್ಬ ಮನುಷ್ಯ ಅವಕಾಶ ಮಾಡಿಕೊಟ್ಟಂಥ ಒಂದು ಜಾಗದಲ್ಲಿ, ಗಣಪತಿ ಪೆಂಡಾಲ್ನಲ್ಲಿ ಈ ಸುದರ್ಶನ ಕ್ರಿಯೆ, ಧ್ಯಾನ, ಪ್ರಾಣಾಯಾಮ, ಯೋಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ನಮ್ಮ ಚನ್ನರಾಯಪಟ್ಟಣದ ಜನತೆ ಎಲ್ಲರೂ ಕೂಡ ಇನ್ನೊಂದು ನಮ್ಮೊಂದು ಸುವರ್ಣಾವಕಾಶ ಅಂತ ಮಾಡಿ ಎಲ್ಲರೂ ಕೂಡ ತಾವುಗಳು ಬರೋದಲ್ಲದೇ ತಮ್ಮ ಜೊತೆಗೆ ತಮ್ಮ ಸನ್ಮಿತ್ರರೆಲ್ಲರೂ ಕರ್ಕೊಂಡು ಬಂದು ಆ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ಎಲ್ಲರೂ ಪರವಾಗಿ ಕೇಳ್ಕೊತೀವಿ. ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರಕ್ಕೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ದಿವಾನರು ಹಾಗೂ ಪ್ರಮುಖ ಗಣ್ಯರು ಭೇಟಿ ನೀಡಿದರು. ಈ ವೇಳೆ ಅವರುಗಳು ರಾಯರಿಗೆ ವಿಶೇಷ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿದರು.
ಮಂತ್ರಾಲಯ ಮಠದ ದಿವಾನರಾದ ಶ್ರೀ ಸುಧೀಂದ್ರ ಆಚಾರ್ಯರು ಪೀಠಾಧಿಪತಿಗಳ ಪೂರ್ವಾಶ್ರಮದ ಕುಟುಂಬದವರು ಹಾಗೂ ಮಠದ ರೀಜನಲ್ ಆಫೀಸ್ನ ಮುಖ್ಯಸ್ಥರಾದ ಶ್ರೀ ಗೌತಮ್ ಆಚಾರ್ಯರು ಪಟ್ಟಣದಲ್ಲಿರುವ ರಾಯರ ರಂಗಮಂದಿರಕ್ಕೆ ಆಗಮಿಸಿದಾಗ ಅವರನ್ನು ಸಾಂಪ್ರದಾಯಿಕವಾಗಿ ಮಂಗಳವಾದ್ಯದೊಂದಿಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ನಂತರ ಅವರು ರಾಯರಿಗೆ ವಿಶೇಷ ಪೂಜೆ, ಪ್ರಾರ್ಥನೆ ಸಲ್ಲಿಸಿ ಭಕ್ತಿಯಿಂದ ಮಂಗಳಾರತಿ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಭಕ್ತಾದಿಗಳಿಗೆ ಮಂತ್ರಾಲಯದ ಪವಿತ್ರ ಪರಿಮಳ ಪ್ರಸಾದ ಹಾಗೂ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಮಂತ್ರಾಲಯದ ಪೀಠಾಧಿಪತಿಗಳಿಂದ ಉದ್ಘಾಟಿಸಲ್ಪಟ್ಟ ಹಾಗೂ ಮೂಲರಾಮನ ಪೂಜೆ ನಡೆದ ಈ ಪವಿತ್ರ ಜಾಗವು ಸಾಕ್ಷಾತ್ ಸರಸ್ವತಿ ನೆಲೆಸಿದ ಕ್ಷೇತ್ರವಾಗಿದೆ ಎಂದು ಮಂದಿರದ ಪಾವಿತ್ರತೆಯನ್ನ ಕೊಂಡಾಡಿದರು. ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್ ಭಾರದ್ವಾಜ್, ಕೆಆರ್ ಅನಿತಾ ಪ್ರಕಾಶ್, ಕುಂಚ ಕಲಾವಿದ ರವೀಂದ್ರ, ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕಾಳಿನಹಳ್ಳಿ ಆನಂದ್ ಕುಮಾರ್, ವಕೀಲರಾದ ಅಂಬರೀಶ್, ಹಿರಿಯ ಪತ್ರಕರ್ತರಾದ ಜಯರಾಮ್, ಅಧ್ಯಕ್ಷರಾದ ಶೆಟ್ಟಿಹಳ್ಳಿ ದಯಾನಂದ್, ನಿರ್ದೇಶಕರಾದ ಪಾಂಡುರಂಗ, ಯುವ ಪತ್ರಕರ್ತರಾದ ಐಕೆ ಮಂಜುನಾಥ್, ಸ್ವದೇಶಿ ಮಂಜುನಾಥ್, ಯೋಗೇಶ್, ರಾಣಿ, ಶ್ರುತಿ, ಗೌಡಗೆರೆ ರವಿ, ಎಂಜೆ ಜಯಂತ್, ರಜಿತ್ ಮತ್ತು ಪಟ್ಟಣದ ಗಣ್ಯರು ಸೇರಿದಂತೆ ಇತರರು ಹಾಜರಿದ್ದರು. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಗ್ರಾಮದೇವತೆ ಶ್ರೀ ನುಗ್ಗೇಹಳ್ಳಿ ಅಮ್ಮನವರಾದ ಶ್ರೀ ಕೆಂಪಮ್ಮದೇವಿ ಹಾಗೂ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಜಾತ್ರೆ ಮತ್ತು ರಥೋತ್ಸವದ ಅಂಗವಾಗಿ ಶುಕ್ರವಾರ ರಾತ್ರಿ ತಂಬೆಟ್ಟಿನ ಆರತಿಯೊಂದಿಗೆ ಹಸಿರು ಬಂಡಿ ಉತ್ಸವ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು. ನೂತನ ಸಿಂಹ ಮತ್ತು ಕುದುರೆ ವಾಹನಕ್ಕೆ ಸಂಪ್ರೋಕ್ಷಣೆ ನಂತರ ಸಂಜೆ ಗ್ರಾಮದ ರಾಜಬೀದಿಗಳಲ್ಲಿ ಸಿಂಹವಾಹನ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ನೂರಾರು ಮಹಿಳೆಯರಿಂದ ಆರತಿ ಮಡೆ, ಬಾಯಿ ಬೀಗ ಉತ್ಸವ ಸಂಪ್ರದಾಯದಂತೆ ಹಸಿರು ಬಂಡಿ ಉತ್ಸವದ ನಂತರ ಬಸವನಪುರ ಗ್ರಾಮದ ಚಿಕ್ಕ ರಥದಲ್ಲೇ ಅಮ್ಮನವರ ರಥೋತ್ಸವ ಜರುಗಿತು. ನಂತರ ಅಗ್ನಿ ಕೆಂಡಕೊಂಡೋತ್ಸವ ಜರುಗಿತು. ಮುದ್ದನಹಳ್ಳಿ ಗ್ರಾಮದ ಭಕ್ತರು ಶುಕ್ರವಾರ ನಡೆದ ಉತ್ಸವದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದರು. ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಭಾನುವಾರ ರಾತ್ರಿ ನುಗ್ಗೇಹಳ್ಳಿ ಅಮ್ಮನವರಾದ ಶ್ರೀ ಕೆಂಪಮ್ಮದೇವಿ, ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಲಿದೆ. ಮುಂದಿನ ಹಂಗಾಮಿನಲ್ಲಿ ಉತ್ತಮ ಮಳೆಯೊಂದಿಗೆ ಉತ್ತಮ ಫಸಲು ಲಭಿಸಲಿ ಎಂಬ ಉದ್ದೇಶದೊಂದಿಗೆ ಯುಗಾದಿ ದಿನದಂದು ರೈತರು ಹೊನ್ನಾರು ಕಟ್ಟುವುದು ಪದ್ಧತಿ. ಆ ಪದ್ಧತಿಯನ್ನು ತಾಲೂಕಿನ ಹಿರಿಸಾವೆ ಹೋಬಳಿ ಚನ್ನೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಹೊನ್ನಾರು ಕಟ್ಟಿ ದೈವಭಕ್ತಿ ಮೆರೆದರು. ಗ್ರಾಮದಲ್ಲಿ ಯಾವುದೇ ಜಾತಿ, ಮತ, ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಹೊನ್ನಾರು ಕಟ್ಟುವ ಮೂಲಕ ಸಮೃದ್ಧಿ, ಸುಖ, ಸಂತೋಷ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಹೊನ್ನಾರು ಕಟ್ಟುವ ಮುನ್ನ ಮೈ ತೊಳೆದ ಎತ್ತುಗಳನ್ನು ತಂದು ಅಲಂಕರಿಸಿ ಪೂಜೆ ನೆರವೇರಿಸಿ ನೊಗ ಕಟ್ಟಿ ನೇಗಿಲು ಕಟ್ಟಿ ಇಡೀ ಗ್ರಾಮದ ಸುತ್ತ ನೇಗಿಲಿನ ಮೂಲಕ ಉಳುಮೆಗೆರೆ ಎಳೆದು ಮಳೆ ಬೆಳೆಗಾಗಿ ಪ್ರಾರ್ಥಿಸುತ್ತಾರೆ. ಚನ್ನೇನಹಳ್ಳಿಯಲ್ಲಿ ಪ್ರಸಕ್ತ ವರ್ಷ ಗ್ರಾಮದ ಆನಂದ್ ಚನ್ನೇನಹಳ್ಳಿ ಮತ್ತು ಮಂಜಣ್ಣ ಎಂಬುವರು ಹೊನ್ನಾರು ನಡೆಸಿಕೊಟ್ರು. ಈ ವೇಳೆ ಗ್ರಾಮದ ಮುಖಂಡರು, ಹಿರಿಯರು, ಮಹಿಳೆಯರು, ಮಕ್ಕಳು ಸೇರಿ ಕೇಕೆ, ಸಿಳ್ಳೆ, ಚಪ್ಪಾಳೆ ಹಾಕುವುದರ ಮೂಲಕ ಸಂಭ್ರಮಿಸಿದರು. ಎಲ್ಲರೂ ಒಟ್ಟಾಗಿ ನವಸಂವತ್ಸರ, ಹೊಸ ವರ್ಷ ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಭಕ್ತಿಭಾವ ಮೆರೆದರು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಮಾರ್ಚ್ 22ರಿಂದ 28ರವರೆಗೆ ಆನಂದದ ಅನುಭೂತಿ ಕಾರ್ಯಕ್ರಮ. ಮನಸ್ಸಿನ ನೆಮ್ಮದಿ, ಶಾಂತಿಗಾಗಿ ಪ್ರಾಣಾಯಾಮ, ಧ್ಯಾನ, ಯೋಗ ಸೇರಿ ಸುದರ್ಶನ ಕ್ರಿಯೆ ಆಧಾರಿತ ಶಿಬಿರ. ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರಕ್ಕೆ ಮಂತ್ರಾಲಯದ ರಾಘವೇಂದ್ರ ಮಠದ ಗಣ್ಯರ ಭೇಟಿ. ಶ್ರೀಮಠದ ದಿವಾನರಾದ ಶ್ರೀ ಸುಧೀಂದ್ರ ಆಚಾರ್ಯರು, ರೀಜನಲ್ ಆಫೀಸ್ನ ಮುಖ್ಯಸ್ಥರಾದ ಶ್ರೀ ಗೌತಮ್ ಆಚಾರ್ಯರು ಭೇಟಿ, ಪೂಜೆ, ಆಶೀರ್ವಚನ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಕೆಂಪಮ್ಮದೇವಿ, ಕೊಲ್ಲಾಪುರದಮ್ಮ ದೇವಿಯವರ ಜಾತ್ರಾ ಮಹೋತ್ಸವ. ಹರಕೆ ಹೊತ್ತ ಮಹಿಳೆಯರಿಂದ ತಂಬಿಟ್ಟಿನ ಆರತಿ, ಹಸಿರು ಬಂಡಿ ಉತ್ಸವ, ಕೆಂಡಕೊಂಡೋತ್ಸವ.
ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಭಾಗಿ. ಹಾಗೂ ಉತ್ತಮ ಮಳೆ ಬೆಳೆಗಾಗಿ ರೈತರಿಂದ ಪ್ರಾರ್ಥನೆ. ಯುಗಾದಿ ವೈಭವದ ಹೊನ್ನಾರುಕಟ್ಟಿ ಪೂಜೆ. ತಾಲೂಕಿನ ಚನ್ನೇನಹಳ್ಳಿ ಗ್ರಾಮಸ್ಥರು ಹೊನ್ನಾರುಕಟ್ಟಿ ಸಂಭ್ರಮ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಪೋಚನ್ ವಾರ್ತೆಯಲ್ಲಿ. ನಮಸ್ಕಾರ.